ಕಾಯ್ತಾ ಇದೀವಿ. ಆದರೆ ಅದಕ್ಕಿಂತ ಮುಂಚೆ 2025 ಅಲ್ಲಿ ಇತ್ತೀಚೆಗೆ ರಿಲೀಸ್ ಆದಂತಹ ಸಿನಿಮಾ ಮಾರ್ಕ್ ಸಿನಿಮಾದ ಸಕ್ಸಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಜಯ್ ಮಾರ್ಕಾಂಡೇಯ ಏಕೆ ನಮ್ಮ ಸುದೀಪ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಎಸ್ ಎಲ್ಲೆಲ್ಲದ ಸತ್ತು ಇವಾಗ ಕೇಳಿಸ್ತಾ ಇದೆ ಸರ್. ನಿರಂತರ ಪ್ರೊಡಕ್ಷನ್ಸ್ ಅಜಯ್ ಮಾರ್ಕಾಂಡೇಯ ಚಿತ್ರದ ಪಾತ್ರದ ಮುಖಾಂತರ ಮಾರ್ಕ್ನಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಈ ಒಂದು ಸಿನಿಮಾ ಮಾರ್ಕ್ ಮಾಡಿದೆ. ಅಂಡ್ ಇದರ ಸಕ್ಸಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಿರಂತರ ಪ್ರೊಡಕ್ಷನ್ಸ್ ಮತ್ತೆ G9 ಕಮ್ಯುನಿಕೇಶನ್ಸ್ ಅಂಡ್ ಮೀಡಿಯಾ ಕಡೆಯಿಂದ ಸಕ್ಸಸ್ ಆಫ್ ಮಾರ್ಕ್ ಒಂದು ಸೆಲೆಬ್ರೇಷನ್, ಈ ಒಂದು ಸೆಲೆಬ್ರೇಷನ್ ಇಂದ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿರಂತರ ಪ್ರೊಡಕ್ಷನ್ಸ್ ಅಂಡ್ G9 ಕಮ್ಯುನಿಕೇಶನ್ಸ್ ಅಂಡ್ ಮೀಡಿಯಾ ಕಡೆಯಿಂದ ಈ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಅಂಡ್ ಆಲ್ಸೋ ರಾಜ್ ಈವೆಂಟ್ಸ್ ಅಂಡ್ ಹಾಸ್ಪಿಟಾಲಿಟಿ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದೆ. ಇವತ್ತು ಟೈಟಲ್ ಲಾಂಚ್ ಆಗ್ತಾ ಇದೆ. ಏನು ಸಿನಿಮಾದ ಟೈಟಲು ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲ. ಆ್ಯಂಡ್ ಆಲ್ಸೋ ಟೈಟಲ್ ಬಗ್ಗೆ ಏನು ಹೇಳ್ತಾರೆ ಕಿಚ್ಚ ಅದನ್ನು ಕೂಡ ತಿಳ್ಕೊಳ್ತೀವಿ. ಫಸ್ಟ್ ಆಫ್ ಆಲ್ ಕಿಚ್ಚನ್ ಕಂಡ್ರೆ ಕಿಚ್ಚೇ ಕಿಚ್ ಪಡುತ್ತೆ, ಹೌದಾ? ಕಿಚ್ಚನ್ ಕಂಡ್ರೆ ಕಿಚ್ಚೇ ಕಿಚ್ ಪಡುತ್ತೆ. ಇಡೀ ಹಾಳೆನಲ್ಲಿ ಒಂದು ಬ್ಲ್ಯಾಕ್ ಪಾಯಿಂಟ್, ಬ್ಲ್ಯಾಕ್ ಮಾರ್ಕು ಡೆಫಿನೇಷನ್ ಆಫ್ ಬ್ಲ್ಯಾಕ್ ಮಾರ್ಕೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಿಚ್ಚ, ಹೌದಾ? ಓಕೆ, ಈಗ ಒಂದ್ಸಲ ಟ್ರಯಲ್ ಮಾಡೋಣ. ಕಿಚ್ಚ ಈಗ ಬರ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಕಿಚ್ಚನ್ ಎಷ್ಟು ಪ್ರೀತಿಯಿಂದ ನೀವು ವೆಲ್ಕಮ್ ಮಾಡ್ತೀರಿ ಅಂತ ನೋಡೋಣ. ಓಕೆ ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಯಾರು ಫಸ್ಟ್ ಹೋಗ್ತೀರಾ? ಕೇಳಿಸಲ್ಲ. ಜೈ ಓಕೆ, ಅಲ್ಲಿಗೆ ಬರೋದು ತುಂಬಾ ದೂರ ಇದೆ, ಬಟ್ ಸ್ಟಿಲ್ ಐ ಆಮ್ ಕಮಿಂಗ್. ಈಗ ಬರಲಿ ಸೌಂಡು. ಇನ್ನೂ ಸೌಂಡ್ ಬೇಕು ನಮ್ಗೆ. ಫಸ್ಟ್ ಸಾಲಲ್ಲಿರೋರು ಮಾತ್ರ ಕಿಚ್ಚ ಅಂತಿದ್ದೀರಿ. ಅವರನ್ನ ವೇದಿಕೆ ಮುಂಭಾಗದಲ್ಲಿ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ವೇದಿಕೆ ಮುಂದೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಆಕ್ಟರ್, ಪೊಲಿಟಿಷಿಯನ್ ಅಂಡ್ ಆಲ್ಸೋ ಸಿಂಗರ್, ಒಂದು ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಕುಮಾರ್ ಬಂಗಾರಪ್ಪ ಅವರನ್ನ. ಬರಲಿ ಚಪ್ಪಾಳೆ ಸೌಂಡು. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಿನಿಮಾದ ಪ್ರೊಡ್ಯೂಸರ್, ಪ್ರೀತಿಯಿಂದ ವೆಲ್ಕಮ್ ಮಾಡೋಣ ಜೋರಾದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ನಿರಂತರ ಗಣೇಶ್ ಅವರು. ಹಾರ್ಟಿಯಸ್ಟ್ ವೆಲ್ಕಮ್ ಟು ಯು. ಎಸ್, ಟೈಟಲ್ ತುಂಬ ಟ್ರೆಂಡಿ ಆಗಿರುವಂಥ ಟೈಟಲ್ಲು. ಮತ್ತು ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅದೇ ರೀತಿ ಫಸ್ಟ್ ಇಂಪ್ರೆಷನಲ್ಲೇ ಸಿನಿಮಾ ಒಂದು ಕುತೂಹಲ ಹುಟ್ಟಿಸೋದಕ್ಕೆ ಏನು ಬೇಕೋ ಆ ಎಲ್ಲ ಎಲಿಮೆಂಟ್ಸು ಟೀಸರಲ್ಲಿ ಕಾಣಿಸ್ತಾ ಇದೆ. 3 ಜನ ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಅವರು ನಮ್ಮಂಥ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ ಅಲ್ಲದೆ ಈ ಥರ ಎಲ್ಲ ಹೊಸ ಡೈರೆಕ್ಟ್ರು, ಹೊಸ ಕಲಾವಿದರಿಗೂ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ನೋಡಿ, ಅವರೆಲ್ಲ ಕೆಲಸ ಬಿಟ್ಟು ಈ ಥರದೊಂದು ಇವೆಂಟಿಗೆ ಹೊಸಬ್ರನ್ನ ಟೀಸರ್ ಲಾಂಚ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಅದು ಅವ್ರ ಗ್ರೇಟ್ನೆಸ್ ತೋರಿಸುತ್ತೆ. ಸೊ ಇಡೀ ತಂಡದ ಪರವಾಗಿ ಸರ್ ಥ್ಯಾಂಕ್ ಯು ಸೋ ಮಚ್. ಈ ತಂಡನ ಹುರಿದುಂಬಿಸೋದಕ್ಕೆ ಬಂದಿದ್ದಕ್ಕೆ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ AP ಅರ್ಜುನ್ ಅವರೇ ಸಾಕಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಿರಿ, ಹಾಗೆ ಲಿರಿಕ್ಸ್ ಕೂಡ ಬರ್ದಿದ್ದೀರಿ. ರಾಟೆ ಸಿನಿಮಾದ ಹಾಡು ಕೂಡ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಓವರ್ ಆಲ್ ಈ ಸಿನಿಮಾದ ಮ್ಯೂಸಿಕ್ನ ಮತ್ತು ನಮ್ಮ ಈ ಟೈಟಲ್ನ ನೋಡಿದಾಗ, ಟೀಸರ್ನ ನೋಡಿದಾಗ ಏನು ಅನಿಸ್ತು? ಅಣ್ಣ, ಎಲ್ಲರಿಗೂ ನಮಸ್ಕಾರ. ಅಂದರೆ ಟೈಟಲ್ಲೇ ತುಂಬ ವಿಶೇಷವಾಗಿದೆ. ಡಿಯರ್ ಹಸ್ಬೆಂಡ್ ಐ ಲವ್ ಯು ಅಂತಂತಂದರೆ ಅದರಲ್ಲಿ ಇಬ್ಬರು ಹುಡುಗರು ಬೇರೆ ಇದ್ದಾರೆ. ನಮ್ಮ ಹುಡುಗ ಪ್ರವೀಣ ಇದ್ದಾನೆ, ಸೂರಜ್ ಇದ್ದಾರೆ, ಮತ್ತು ಶರಣ್ಯ ಇದ್ದಾರೆ. ನಿಜವಾಗ್ಲೂ ಅವರು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ.
ಅದಾದಮೇಲೆ ಆ ಒಂದು ಟೈಟಲ್ಗೆ ಮತ್ತು ಗುಡ್. ರೈಟ್. ಸೊ ಐ ಥಿಂಕ್ ಡಿಯರ್ ಹಸ್ಬೆಂಡ್ ಅಂತ ಹೇಳಬೇಕಾದ್ರೆ ಎಲ್ಲರೂ ಕೂಡ ನಾವು ಡಿಯರ್ ಆಗಿರೋದಕ್ಕೆ ಇಷ್ಟಪಡ್ತೀವಿ, ಯಾವುದೇ ಸಂಬಂಧಗಳಾದರೂ ಕೂಡ. ಸೊ ಈ ಟೈಟಲ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಟೈಟಲ್ ಬಗ್ಗೆ ಇಬ್ರು ಹುಡುಗರು ಇದ್ದಾರೆ, ಒಂದು ಹುಡುಗಿ ಇದ್ದಾರೆ ಅಂತಂದ್ರೆ ಅಲ್ಲೇನೋ ಕಾಂಟ್ರವರ್ಸಿ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಡಿಯರ್ ಹಸ್ಬೆಂಡ್ ಅಂತಂದ್ರೆ ಇಲ್ಲ ಹುಡುಗಿ ಲವರ್ ಮೋಸ ಮಾಡಿರ್ಬೇಕು, ಇಲ್ಲ ಹಸ್ಬೆಂಡ್ ಮೋಸ ಮಾಡಿರ್ಬೇಕು. ಅದಂತೂ ಚಾಯ್ಸಸ್ ಅಂತ ಹೇಗೋ ಹೇಳಿದ್ದಾರೆ. 100%. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ಬರಿಗೂ ಕೂಡ. ಐ ರಿಕ್ವೆಸ್ಟ್ ಯು, ನಮ್ಮ ಕೋ ಪ್ರೊಡ್ಯೂಸರ್, ನಿಮ್ಮಿಬ್ಬರಿಗೂ ಕೂಡ ಮೆಮೆಂಟೋ ಅನ್ನು ಕೊಡೋದಕ್ಕೆ. ಅದಲ್ಲದೆ ಶರಣ್ಯ ಅವರು ಏನು ಡಬಲ್ ಬ್ಯಾರಲ್ ಗನ್ ಬೇರೆ ಇಟ್ಕೊಂಡ್ ಬಂದಿದ್ದಾರೆ, ಯಾರು ಶೂಟ್ ಮಾಡ್ತಾರೆ ಹೊಸ ಲುಕ್ ನಲ್ಲಿ ಬೇರೆ. ಹೌದು. ಸೊ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಇಂಥ ಒಂದು ಖಡಕ್ ಲುಕ್ ನಲ್ಲಿ. ಹಸ್ಬೆಂಡ್ ಶೂಟ್ ಮಾಡ್ತಾರ, ಲವರ್ ಶೂಟ್ ಮಾಡ್ತಾರ. ಅದೇ ಇವಾಗ ಸಿನಿಮಾದ ಕಂಪ್ಲೀಟ್ ಕ್ವೆಶ್ಚನ್ ಆಗಿರೋದು. ಇದಕ್ಕೆ ಈ ಸಿನಿಮಾದ ರಿಲೀಸ್ ಆದ್ಮೇಲೆ ಸಿನಿಮಾನ ನೋಡಬೇಕು ನೀವು. ಈಗ ಐ ರಿಕ್ವೆಸ್ಟ್, ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಕೂಡ ಬಂದಿದ್ದಕ್ಕೆ. ಆ್ಯಂಡ್ ಸಾಕಷ್ಟು ವಿಚಾರಗಳಂತ ಅಫ್ಕೋರ್ಸ್ ಮಾತಾಡೋದಕ್ಕಿರುತ್ತೆ. ಬಟ್ ಎಸ್, ಸುದೀಪ್ ಸರ್ ಇದ್ದಾರೆ, ಹಾಗೆ ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರ ಮಾತುಗಳನ್ನು ಕೂಡ ಕೇಳೋದಕ್ಕಿದೆ. ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಗುರುರಾಜ್ ಕುಲಕರ್ಣಿ ಅವರು ನಿಮಗೆ ಮೆಮೊಂಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಟೈಟಲ್ ಡಿಯರ್ ಹಸ್ಬೆಂಡ್ ಅಂತ ಕೇಳಿದ್ಮೇಲೆ ಯಾರು ಡಿಯರ್ ಆಗಿರ್ತಾರೆ ಗೊತ್ತಿಲ್ಲ, ಡಿಯರ್ ವೈಫ್ ಆರ್ ಡಿಯರ್ ಹಸ್ಬೆಂಡ್, ಜೆನ್ವಿನ್ಲಿ ಯಾರು ಡಿಯರ್ ಆಗ್ತಾರೆ ಅಂತ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಂತೂ ಡಿಯರ್ ಅಂತ ಹೇಳಿದಾಗಲೇ ಎಷ್ಟೊಂದು ಡೌಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ನಮಗೆ. ಎಸ್, ಈ ಸಿನಿಮಾ ಅಂತೂ ರಿಲೀಸ್ ಆಗೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ಗೆ ಆಲ್ ದ ವೆರಿ ವೆರಿ ಬೆಸ್ಟ್. ಹಾಗೆಯೇ ನಮ್ಮ ವೇದಿಕೆ ಮೇಲೆ ಈಗ ಬರ್ತಾ ಇದ್ದಾರೆ ಇಬ್ಬರು ಪರ್ಫಾರ್ಮರ್ಸ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಸಿನಿಮಾ ಅಂತ ನೋಡಿದಾಗ ಸಿನಿಮಾ ಮತ್ತು ಕ್ರಿಕೆಟು ಒಂದಕ್ಕೊಂದು ಲೈಕ್ ಎಟ್ ಟೈಮ್ಸ್ ಅನ್ಸ್ಬಿಡುತ್ತೆ, ಎಷ್ಟು ಜನ ಸಿನಿಮಾದಲ್ಲಿರೋರು ಕ್ರಿಕೆಟ್ ಬಂದಿದ್ದಾರೆ, ಕ್ರಿಕೆಟಲ್ಲಿರೋರು ಸಿನಿಮಾಗೆ ಬಂದಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಭಾವ ಕೂಡ ಸಿಕ್ಕಿದ್ದಾರೆ. ಸೊ ಹಾಗೆ ಕ್ರಿಕೆಟ್ ಆ್ಯಂಡ್ ಸಿನಿಮಾ ಎರಡು ಮುಖಗಳು ಒಂದು ಕಾಯಿನ್ ಅಂತ ಅನ್ಸ್ಬಿಡುತ್ತೆ. ಎಷ್ಟೋ ಜನ ನಾವೇ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಎಲ್ಲ ನೋಡ್ತೀವಿ, ಎಷ್ಟೊಂದು ಜನ ಆ್ಯಕ್ಟರ್ಸ್ ಕೂಡ ಕ್ರಿಕೆಟ್ನ ಆಡ್ತಾ ಇದ್ದಾರೆ. ಈಗ ಈ ಸಿನಿಮಾದ ಇಡೀ ಟೀಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋದಾಗ, ಡಿಯರ್ ಹಸ್ಬೆಂಡ್ ಸಿನಿಮಾದ ಟೀಮ್ನ ನೋಡೋದಕ್ಕೆ ಹೋದಾಗ, ಡಾಕ್ಟರ್ ನಿರಂತರ ಗಣೇಶ್ ಅವರು ಇಸ್ ಅ ವೆರಿ ವೆಲ್ ನೋನ್ ಕ್ರಿಕೆಟರ್. ಅಂಡರ್ 19ನಲ್ಲಿ ಆಡಿದ್ರು, ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ರು. ಅವ್ರ ಬಗ್ಗೆ ಅಂತೂ ತುಂಬ ಇದೆ ಮಾತಾಡೋದಕ್ಕೆ. ನಾಟ್ ಓನ್ಲಿ ಆಸ್ ಅ ಕ್ರಿಕೆಟ್ ಪ್ಲೇಯರ್, ಬೇರೆ ಬೇರೆ ಪಾಲಿಟಿಷಿಯನ್ ಆಗಿಯೂ ಕೂಡ ಬೇರೆ ಬೇರೆ ಫೀಲ್ಡ್ಗಳಲ್ಲೂ ಕೂಡ ಅವರಿದ್ದಾರೆ. ಒಬ್ಬರು ಅವರು ಕ್ರಿಕೆಟರ್ ಆದರೆ, ಈ ಸಿನಿಮಾದ ಸ್ಟಾರ್ ಕಾಸ್ಟ್ನಲ್ಲಿ ಇರುವಂತಹ ನಮ್ಮ ಪ್ರವೀಣ್ ಗೌಡ ಕೂಡ ಈಸ್ ಅ ಕ್ರಿಕೆಟರ್. ಪ್ರೊಫೆಷನಲ್, ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ರೆ ಈಸ್ ಅ ಪ್ರೊಫೆಷನಲ್ ಕ್ರಿಕೆಟರ್ ಹೂ ಟರ್ನ್ ಔಟ್ ಟು ಬಿ ಆ್ಯನ್ ಆ್ಯಕ್ಟರ್ ಆ್ಯಂಡ್ ಪ್ರಾಮಿನೆಂಟ್ ರೋಲ್ನಲ್ಲಿ. ಇದು ಅವರ ಮೊದಲ ಸಿನಿಮಾ. ಈಗ ಇವರಿಬ್ಬರನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಡಿಯರ್ ಹಸ್ಬೆಂಡ್ ಅನ್ನೋಂಥ ಈ ಟೈಟಲ್ನ ನೆನ್ಪು ಮಾಡ್ಕೊಳ್ತಾ ಈ ಸಿನಿಮಾದ ಟೀಮ್ ಬಗ್ಗೆ ಯೋಚನೆ ಮಾಡ್ತಾ ಇವತ್ತು ಟೈಟಲ್ ಲಾಂಚ್ನ ಟೈಮ್ನಲ್ಲಿ ಇಬ್ಬರು ಕ್ರಿಕೆಟರ್ಸ್ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ವೈಶಾಖ್ ವಿಜಯ್ ಕುಮಾರ್. ಜೋರಾದ ಚಪ್ಪಾಳೆಯೊಂದಿಗೆ ಇವರು ನಾವು ನೋಡಿದಿರಿ IPLನಲ್ಲಿ. ವೈಶಾಖ್ ವಿಜಯ್ ಕುಮಾರ್ ಅಂಡ್ ಆಲ್ಸೋ ರಿತೇಶ್ ಭಟ್ಕಳ್. ಓ ಎಸ್, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ನ ಕೋಚ್ ದಯವಿಟ್ಟು ಇಲ್ಲಿಗೆ ಬರ್ಬೇಕಾಗಿ ಕೇಳ್ತಾ ಇದ್ದೀನಿ. ನೀನ್ ಮಾತಾಡೋ ನಾನು ಮಾತಾಡ್ತೀನಿ, ನೀನ್ ಮಾತಾಡೋ ನಾನು ಮಾತಾಡ್ತೀನಿ. ಇಬ್ರು ಸಿಗ್ದಾಗ ಕನ್ನಡದಲ್ಲೇ ಮಾತಾಡ್ತೀರಾ? ಮೈಕ್ ಇದೆ, ಮಾತಾಡಿ. ಫಸ್ಟ್ ಟೈಮ್ ಇವ್ರನ್ನ ಈ ಥರ ಇದ್ರಲ್ಲಿ ನೋಡ್ತಾ ಇರೋದು. ಯೂಶಲಿ ಗ್ರೌಂಡಲ್ಲಿ ನೋಡಿದ್ದೀನಿ ಪ್ರವೀಣ್ ಅವ್ರನ್ನ. ಸೊ ಯಾವಾಗಲೂ ಕಾಮ್ ಇರ್ತಾರೆ, ಬಟ್ ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂಟ್ ವೇಟ್ ಟು ವಾಚ್ ದ ಮೂವಿ. ಸೂಪರ್. ಸೊ ವೈಶಾಖ್, ಇವಾಗ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀರಾ 2023-24ನಲ್ಲಿ RCBನಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಈಗ ಪಂಜಾಬ್ ಕಿಂಗ್ಸಲ್ಲಿದ್ದೀರಿ. ಈಗಲೂ ಕಪ್ ನಮ್ಮದೇ ಅಂತ ಅನ್ಸುತ್ತಾ ನಿಮಗೆ? ನಿಮಗೆ ನಿಮ್ಮ ಪರ್ಸನಲ್ ಲಾಸ್ಟ್ ಟೈಮ್ RCB ಗೆದ್ದರು. ಸೊ ಪಂಜಾಬ್ ಇನ್ನೂ ಒಂದ್ಸತಿನೂ ಗೆದ್ದಿಲ್ಲ. ಸೊ ಈ ವರ್ಷ ಪಂಜಾಬ್ ಗೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲ, ಬಿಕಾಸ್ ನಾನು ಪಂಜಾಬ್ಗೆ ಆಡ್ತೀನಿ ಅಂತ ಅಷ್ಟೇ. ಇಲ್ಲ, ಹಾರ್ಟ್ ಇಸ್ ಆಲ್ವೇಸ್ ವಿತ್ RCB. ಇನ್ನೊಂದ್ಸಲ ಜೋರಾಗಿ ಹೇಳಿ, ಹಾರ್ಟ್ ಇಸ್ ಆಲ್ವೇಸ್ ಇನ್ RCB. ಥ್ಯಾಂಕ್ ಯು. ಬಟ್ ಪಂಜಾಬೇ ಗೆಲ್ಲೋದು ಈ ವರ್ಷ ಅಂತ ಹೇಳಿ. ನಾನೊಪ್ಪಲ್ಲ ಸರ್. ನೀವೇನು ಹೇಳ್ತೀರಾ ಸರ್? ಸರ್ ಅವ್ರೇನೋ ಹೇಳಿದ್ರು ಇವಾಗ. ಓಕೆ, ಐ ಆಮ್ ಟೇಕಿಂಗ್ ಯು ಟರ್ನ್. ಆಮೇಲೆ ಸರ್ನ ಮಾತಾಡ್ಸೋಣ. ಎನಿವೇಸ್,
ಇವಾಗ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ ನೀವು? Yes. ಫಸ್ಟ್ ಟೈಮ್ ಅಣ್ಣನ ಈ ಥರ ನೋಡ್ತಾ ಇರೋದು. ಯೂಶಲಿ ಮೂವಿ ಅಂದರೆ ಸಿನಿಮಾನಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೀನಿ, ಬಟ್ ಆಮೇಲೆ ಕ್ರಿಕೆಟ್ ಆಡ್ತಾ ನೋಡಿದ್ದೀನಿ. ಬಟ್ ಇವ್ರ ಜೊತೆ ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಖುಷಿ ಆಗ್ತದೆ ಅಣ್ಣ. ಥ್ಯಾಂಕ್ ಯು. ರೈಟ್. ಸೊ ನೀವು ಸಿನಿಮಾಗಳನ್ನ ನೋಡ್ತೀರಾ? ರೀಸೆಂಟ್ಲಿ ನೋಡಿರೋ ಸಿನಿಮಾ? ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ಟೈಮ್ ಸಿಕ್ಕಲ್ಲ. ನೆನ್ನೆನೇ ಬಂದಿದ್ದು. ನಾನು ಕೇಳಿದೆ ಅಣ್ಣಂಗೆ ಅಹಮದಾಬಾದಲ್ಲಿ ಏನಾರ ಥಿಯೇಟರ್ ಇದೆಯಾ, ಯಾವ್ದಾರ ಮಾರ್ಕ್ಸ್ ಮೂವಿ ಇದೆಯಾ ಅಂತ. ಬಟ್ ಅಹಮದಾಬಾದಲ್ಲಿ ಯಾವುದೂ ಇರಲಿಲ್ಲ. ಸೊ ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಖಂಡಿತ ಮಾರ್ಕ್ ನೋಡ್ತೀನಿ. ನೋಡಲೇಬೇಕು. ಆ್ಯಂಡ್ ಲೆಟ್ ಅಸ್ ನೋ. ಆ್ಯಂಡ್ ಥ್ಯಾಂಕ್ ಯು, ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಆಲ್ಸೋ ನಮ್ಮ ರಿತೇಶ್ ಭಟ್ಕಳ ಅವರಿದ್ದಾರೆ, ಹೂ ಇಸ್ ದ ಕೋಚ್ ಆಫ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಸೊ ರಿತೇಶ್, ಕೋಚ್, ಯಾ, ಹೇಗನ್ನಿಸ್ತು ನಿಮ್ಮ ಟೈಟಲ್ ಟೀಸರ್, ನಮ್ಮ ಸಿನಿಮಾದ ಟೈಟಲ್ ಟೀಸರ್ನ ನೋಡಿ? ಟೀಸರ್ ತುಂಬ ಚೆನ್ನಾಗಿದೆ. ಆಲ್ ದ ಆರ್ಟಿಸ್ಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಈಗ ನೆಕ್ಸ್ಟ್ ಕ್ವೆಶ್ಚನ್, ಆಫ್ಕೋರ್ಸ್ ನೀವು ಕೋಚ್ ಆಗಿರಬೇಕಾದ್ರೆ ಎಲ್ಲರೂ ನಿಮ್ಮ ಕ್ರಿಕೆಟ್ ಟೀಮ್ನಲ್ಲಿ ಯಾರ್ಯಾರು ಹೇಗೆ ಅಂತೆಲ್ಲ ಗೊತ್ತಿರುತ್ತೆ. ಜಾಸ್ತಿ ವಿಷಯ ಕೇಳಲ್ಲ, ಬಟ್ ನಿಮ್ಮ ಪರ್ಸ್ನಲ್ ಫೇವ್ರೇಟ್ ಯಾರು? ಆಬ್ವಿಯಸ್ಲಿ ಕ್ಯಾಪ್ಟನ್. ಸೊ ಅವರ ಮುಖಾಂತರನೇ ನಾನು CCL ಬಂದಿರೋದು. ಸೊ ಆಲ್ವೇಸ್ ಈಸ್ ಮೈ ಫೇವ್ರೇಟ್. ಸೊ ಪ್ಲಸ್ ನಂಬರ್ 7 ಜರ್ಸಿ ಅವರು. ಸೊ ಧೋನಿ ಥರ ಸ್ಟಂಪ್ಸಿಂದ ಇರ್ತಾರೆ. ಸೊ ಈಸ್ ಬೀನ್ ಮೈ ಫೇವ್ರೇಟ್ ಆಲ್ವೇಸ್ ಫ್ರಮ್ ದ ಡೇ ಒನ್. ಆಸಮ್. ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಇಂಡಿಯನ್ ಕ್ರಿಕೆಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಟೀಮ್ನ, ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಲೈಫ್ ಅಹೆಡ್ ಅಂತ ಹೇಳ್ತಿದ್ದಾಗೆ ಐ ರಿಕ್ವೆಸ್ಟ್ ನಮ್ಮ ಕ್ರಿಕೆಟಿಯರ್ ಆಗಿರುವಂಥ ಡಾಕ್ಟರ್, ಸೊ ಅಲ್ಲಿಂದ ಹೀಗೆ ತೋರಿಸ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಗುರುರಾಜ್ ಕುಲಕರ್ಣಿ ಅವರು ದಯವಿಟ್ಟು ಇವರಿಗೆ ನೆನಪಿನ ಕಾಣಿಕೆಯನ್ನು ಒಂದು ಫ್ಲವರ್ ಪಾಟ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತಷ್ಟು ಕ್ರಿಕೆಟ್ ಮ್ಯಾಚಸ್ಗಳಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯಾವ ಟೀಮ್ ವಿನ್ ಆಗುತ್ತೆ ಅಂತ ನಾವು ಮತ್ತೆ ಮಾತಾಡೋಣ. ವಿಶಿಂಗ್ ದ ಬೆಸ್ಟ್ ಅಂತ ಹೇಳ್ತಿದ್ದಾಗೆ ಲೆಟ್ಸ್ ವೆಲ್ಕಮ್ ಇವಾಗ ನಮ್ಮ ಸಿನಿಮಾದ ತಂಡವನ್ನು, ಡಿಯರ್ ಹಸ್ಬೆಂಡ್ ಸಿನಿಮಾದ ತಂಡವನ್ನು ಡೈರೆಕ್ಟರ್ ಆಗಿರುವಂತಹ ಗುರುರಾಜ್ ಕುಲಕರ್ಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ಆಲ್ಸೋ ಸೂರಜ್ ಗೌಡ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಮದುವೆಯ ಮಮತೆಯ ಕರೆಯೋಲೆ ಈ ಸಿನಿಮಾದಿಂದ ಅವರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ನಿನ್ನ ಸನಿಹಕ್ಕೆ ಸಿನಿಮಾದ ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಕೂಡ ಸೂರಜ್ ಗೌಡ. ಜೋರಾದ ಚಪ್ಪಾಳೆ ಎಲ್ಲಿ ಖಾಲಿ ಆಗೋಯ್ತು, ಇನ್ನೂ ಸಾಧು ಬರಲಿ. ಹಾಗೆ ಪ್ರವೀಣ್ ಗೌಡ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೂ ಇಸ್ ಅ ಪ್ರೊಫೆಷನಲ್ ಕ್ರಿಕೆಟರ್. ನೀವು ಕೂಡ CCLನಲ್ಲಿ ಇವರನ್ನ ನೋಡಿದಿರಿ. ಇದರ ಜೊತೆಯಲ್ಲಿ ಈಗ ಡಿಯರ್ ಹಸ್ಬೆಂಡ್ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ವಿಶಿಂಗ್ ಹಿಮ್ ಆಲ್ ದ ವೆರಿ ವೆರಿ ಬೆಸ್ಟ್. ಹಾಗೇನೆ ದ ಮೋಸ್ಟ್ ಬ್ಯೂಟಿಫುಲ್ ಶರಣ್ಯ ಶೆಟ್ಟಿ ಸಾಕಷ್ಟು ಪೇಜೆನ್ಸ್ಗಳನ್ನು ಗೆದ್ದಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮುಖಾಂತರ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿರುವಂತಹ ಚೆಲುವೆ ಶರಣ್ಯ ಶೆಟ್ಟಿಯನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ ಆನ್ ಸ್ಟೇಜ್. ಹಾಗೆ ಸೈಮಾದಲ್ಲಿ 1980 ಸಿನಿಮಾಗೆ ಡೆಬ್ಯೂಟೆಂಟ್ ಕೂಡ ಆಗಿರ್ತಾರೆ, ಅವಾರ್ಡ್ನ ಪಡೆದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಹಾಗೆ ಈ ಸಿನಿಮಾದ ನಿರ್ಮಾಪಕರಾಗಿರುವಂತಹ, ಸೊ ಬೇಸಿಕಲಿ ಇವ್ರನ್ನಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಡಾಕ್ಟರ್ ನಿರಂತರ ಗಣೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ನಿರಂತರ ಗಣೇಶ್. ಹಾಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿರುವಂತಹ ಶಿವು ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Not just inspired me, I think you've inspired a whole generation of actors. Thank you so much for coming. ಭಾಳ ಖುಷಿ ಆಗುತ್ತೆ ನಿಮ್ಮ ಮುಂದೆ ನಮ್ಮ ಟೀಸರ್ನ ಲಾಂಚ್ ಮಾಡೋದಕ್ಕೆ. And Kumar sir, half my family is from Shimoga, so actually they are here today. So it's an honor to have you in the film, to be working with you in the film. ಹರಿ ಸರ್, ನೀವು ಹೇಳ್ದಂಗೆ ನಾವಿಬ್ಬರು ಒಟ್ಟಿಗೆ ನನ್ನ ಮೊದಲೇ ಸಿನಿಮಾದ ಮೊದಲೇ ಮ್ಯೂಸಿಕ್ ಡೈರೆಕ್ಟರ್ ನೀವು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಲ್ಲಿ ಬಂದಿರೋ ಎಲ್ಲ ಕಣ್ಣಿಯರಿಗೆ, ಪ್ರವೀಣ್ ಸರ್, ಶಶಾಂಕ್ ಸರ್, ಎಲ್ಲರಿಗೂ, AP ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಹಳ ಖುಷಿ ಆಗ್ತಿದೆ. ಐ ಹೋಪ್ ದ ಫಿಲ್ಮ್ ಆಲ್ಸೋ ಟರ್ನ್ಸ್ ಔಟ್ ಟು ಬಿ ಆಸ್ ಗುಡ್ ಆಸ್ ದ ಟೀಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಐ ಥಿಂಕ್ I'll keep up my words. Yes. Super, and wishing you also all the very best. ಹಾಗೆ ನಮ್ಮ ಸಿನಿಮಾದ ಸ್ಟಾರ್ ಕಾಸ್ಟ್ನಲ್ಲಿ ಮತ್ತೊಬ್ಬ ಆ್ಯಕ್ಟರ್ ಪ್ರವೀಣ್ ಗೌಡ ಅವರಿದ್ದಾರೆ, ಹೂ ಇಸ್ ಅ ಪ್ರೊಫೆಷನಲ್ ಕ್ರಿಕೆಟರ್. CCLನಲ್ಲಿ ನೋಡಿದಿರಿ, ಮ್ಯಾಕ್ಸ್ನಲ್ಲೂ ಕೂಡ ಸಿನಿಮಾದಲ್ಲಿ ನೀವು ನೋಡಿದ್ದೀರಿ, ಗೌರಿ ಸಿನಿಮಾದಲ್ಲಿ ನೋಡಿದ್ದೀರಿ. ಆ್ಯಂಡ್ ಕ್ರಿಕೆಟ್ ವಿಚಾರ ಬಂದಾಗ ಅಂಡರ್-19ನಲ್ಲಿ ಕೂಡ ನೀವು ಆಡಿದಿರಿ, ಇಂಡಿಯಾನ ರೆಪ್ರೆಸೆಂಟ್ ಮಾಡಿದಿರಿ. ಆ್ಯಂಡ್ ನಾವು ಇಂಟು ಸಿನಿಮಾ, ಹೌಸ್ ದಿಸ್ ಜರ್ನಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಫ್ರೆಂಡ್ಸ್ ಬಂದಿರೋರಿಗೆ
ಥ್ಯಾಂಕ್ ಯು ಇಷ್ಟು ಜನ ಬಂದು ಸೇರಿದ್ದೀರಾ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣಗೆ ಮತ್ತು ಪ್ರಿಯಾ ಅಕ್ಕಗೆ. ಬಿಕಾಸ್ ನಾನು ಮ್ಯಾಕ್ಸ್ ಟೈಮಲ್ಲಿ ನಾನು ಶಾರ್ಟಲ್ಲಿದ್ದಾಗ ಫಸ್ಟ್ ಶಾರ್ಟ್ ಕೊಟ್ಟಾಗ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ, ಬಟ್ ಈ ಮೂವಿ ಡೆಬ್ಯೂ ಮೂವಿ ಆ್ಯಸ್ ಎ ಹೀರೋ ನಾನು ಮರ್ತೋದೆ. ಸೊ ಈ ವೇದಿಕೆಯಿಂದ ಅಣ್ಣ ಎಕ್ಸ್ಟ್ರೀಮ್ಲಿ ಸಾರಿ, ಪ್ರಿಯಾ ಅಕ್ಕ ಸಾರಿ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಜಗತ್ತಿನ ಯಾವುದೇ ವೇದಿಕೆ ಮೇಲೆ ಹೋದರೂ ಇವರಿಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಎನ್ಕರೇಜ್ ಆಗಲಿ, ಮೋಟಿವೇಶನ್ ಆಗಲಿ, ಏನೇ ಸಪೋರ್ಟ್ ಇದ್ದರೂ ಇವರಿಬ್ಬರು ಮಾಡ್ತಾರೆ. ಸೊ ನನಗೆ ಹೆಮ್ಮೆ ಅನಿಸುತ್ತೆ ಇವರಿಬ್ಬರು ಹೆಸರು ತೊಗೊಳಕ್ಕೆ. ಎಲ್ಲೋದ್ರೂ ತೊಗೊತೀನಿ. ಮತ್ತು ಈ ಮಾರ್ಕ್ ಸಕ್ಸಸ್ 3rd ವೀಕ್ ನಡೀತಾ ಇರೋಣ. ಕಂಗ್ರ್ಯಾಚ್ ನನ್ನ ಕಡೆಯಿಂದ ಮತ್ತು ಹೋಲ್ ಟೀಮ್ ಕಡೆಯಿಂದ. ಇನ್ನು ಹೆಚ್ಚಿಗೆ 25 ದಿನ ಓಡಲಿ, 50 ದಿನ ಓಡಲಿ, ಮಾರ್ಕು ಈ ಥರನೇ ಸಕ್ಸಸ್ ಸಿಗಲಿ. ಮತ್ತು ಇವಾಗ ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ ನೀವೇ ನೋಡಿದ್ದೀರಾ ಟೀಸರ್. ನಾನು ಜಾಸ್ತಿ ಮಾತಾಡಲ್ಲ, ನೀವೇ ನೋಡಿದ್ದೀರಾ, ನೀವು ಮಾತಾಡಿ ಟೀಸರ್ ಬಗ್ಗೆ ಎಲ್ರಿಗೂ ಹೇಳಿ. ಮತ್ತು ಇದಕ್ಕೆ ಆ್ಯಕ್ಚುಲಿ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಶಿವು ಸರಿಂದ ಸ್ಟಾರ್ಟ್ ಆಯಿತು ಜರ್ನಿ. ಇದು ಲಾಸ್ಟ್ ಇಯರ್ ಮ್ಯಾಕ್ಸ್ ಸಕ್ಸಸ್ ಪಾರ್ಟಿ ಅಣ್ಣನ ಮನೇಲಿ ನಡೆಯುತ್ತೆ. ಅವಾಗ ಇಂಟ್ರೊಡ್ಯೂಸ್ ಆಗಿದ್ದು ಶಿವು ಸರು. ಸೊ ಅಲ್ಲಿಂದ ನನಗೆ ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ. ನಾನು ಹಿಂಗೆ ಈ ಥರ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತೀನಿ. ಸೊ ಏನು ಹೀರೋ ಆಗಿ ಮಾಡ್ತೀರಾ, ವಿಲನ್ ಆಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಯಾವ್ದು ಕೊಟ್ಟರು ಮಾಡ್ತೀನಿ ಸರ್ ಆಸ್ ಎ ಆರ್ಟಿಸ್ಟ್ ಅಂತ ಹೇಳ್ತೀನಿ. ಸೊ ಅವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನನಗೆ ಗುರುರಾಜ್ ಸರ್ನ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನಂದು. ಸೊ ಇದೇ ಅದು ಜರ್ನಿ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಗುರು ಸರ್. ಶಿವು ಸರ್ ಥ್ಯಾಂಕ್ ಯು ಸೋ ಮಚ್. ನಿರಂತರ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು. ಮತ್ತು ನನ್ನ ಕೋ ಆರ್ಟಿಸ್ಟ್ ಸೂರಜ್ ಶರಣ್ಯ ಥ್ಯಾಂಕ್ ಯು ಸೋ ಮಚ್ ನನ್ನ ತಡ್ಕೊಂಡಿದ್ದಕ್ಕೆ. ಆಮೇಲೆ ಇಲ್ಲಿ ನನ್ನ ಏಡಿಗಳಿದ್ದಾರೆ, ಅಗತ್ಯ, ವಿದ್ಯಾ, ಮೇಘ, ವೀರು, ಶಶಾಂಕ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಜನತೆ ನಿಮ್ಮ ಮುಂದೆ ಇದೆ ಟೀಸರು, ನೀವೇ ನೋಡಿ ಹರಿಸಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಇದು ಅಣ್ಣನ ಬಗ್ಗೆನೇ. ಇದನ್ನ ಹೇಳಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇಡೀ ಇಂಡಸ್ಟ್ರಿಗೆ ಒಂದು ವೈರಸ್ ಬಂದು ಅಂಟ್ಕೊಳುತ್ತೆ. ಆ ವೈರಸ್ಗೆ ಭಯ ಬೀಳ್ತಾರೆ ಕನ್ನಡ ಇಂಡಸ್ಟ್ರಿಲಿ ನನಗನ್ಸ್ದಂಗೆ ಸ್ವಲ್ಪ ಜನ. ಯಾಕೆಂದರೆ ಅವ್ರ ಮೂವಿ ಹಾಳು ಮಾಡ್ತಾರೆ ಅಂತ. ಬಟ್ ಹುಬ್ಳಿಯ ಆ ವೇದಿಕೆಯಲ್ಲಿ ಅಣ್ಣ ಅದನ್ನು ಚಾಲೆಂಜ್ ಮಾಡ್ತಾರೆ. ಆ ಯುದ್ಧನೇ ಪೈರಸಿ. ಸೊ ಆ ಪೈರಸಿನ ಅಳ್ಸೋಕ್ಕೆ ಒಬ್ಬ ಒಳ್ಳೆ ಲೀಡರ್ ಬೇಕು, ಅದು ಅಣ್ಣನೇ. ಯಾಕೆಂದರೆ ನಾನು ನೋಡಿರೋಂಗೆ ಇಂಡಸ್ಟ್ರೀಲಿ ಒಂದು ಲಯನ್ ಹಾರ್ಟ್, ಮೆಟಲ್ ಬಾಲ್ಸ್ ಇರೋದು ಅಣ್ಣಗೆ ಮಾತ್ರ. ಸೊ ಒಳ್ಳೆ ಲೀಡರ್ ಆಗ್ಬೋದು. ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇಂಡಸ್ಟ್ರಿಲಿ ನಡೀತಾನೆ ಇರುತ್ತೆ. ಅದಕ್ಕೆ ಅಣ್ಣ ಅಲ್ಲದೆ ಬೇರೆ ಯಾರು ಇನಿಷಿಯೇಟಿವ್ ತೊಗೊಳಕ್ಕಾಗಲ್ಲ. ತೊಗೊಂಡು ಇಲ್ಲ, ಅವ್ರು ಎಷ್ಟೋ ಸತಿ ಹಿಂಟ್ ಕೊಟ್ಟರು, ಬಟ್ ಯಾರೂ ಮಾಡೋಕ್ಕಾಗಿಲ್ಲ. ಅಣ್ಣ ವಿತಿನ್ ಎಷ್ಟು ಒಂದು ಮೂವಿ ರಿಲೀಸ್ ಆಗಿ ವಿತಿನ್ 2 ಡೇಸಲ್ಲಿ ಅದೆಲ್ಲ ಅದು ಗೌರ್ಮೆಂಟ್ಗೆ ಒಪ್ಪಿಸಿದ್ದಾರೆ. ಸೊ ಇದರಿಂದ ಏನು ಕಲಿಬೋದು ಅಂದರೆ ಆ್ಯಸ್ ಎ ಲೀಡರ್ he has taken initiative and done well for the industry. ಸಿನಿಮಾ ಅಂತ ಬಂದರೆ ಅವ್ರು ಏನಕ್ಕೂ ಕಾಂಪ್ರಮೈಸ್ ಆಗಲ್ಲ. he loves cinema because he is very grown height. ತುಂಬ ಹೈಟ್ಸಲ್ಲಿದ್ದಾರೆ ಅವರು, ಅದಕ್ಕೆ ಸಿನಿಮಾ ಬಿಟ್ಕೊಟ್ಟಿಲ್ಲ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಷ್ಟೇ, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಆದರೆ ಒಂದು ಫೈಟ್ ಸೀನ್ ನಡೆಯುತ್ತೆ ಈ ಟೈಟಲ್ ಟೀಸರ್ನಲ್ಲಿ. ಇಬ್ಬರಲ್ಲಿ ಯಾರಿಗೆ ಪೆಟ್ಟಾಯಿತು ಆಯ್ತಾ? ಯಾರಿಗೆ ಪೆಟ್ಟಾಯಿತು? ಈ ಸಿನಿಮಾದ ಟೈಟಲ್ ಟೀಸರ್ನಲ್ಲಿ ಒಂದು ಫೈಟ್ ಸೀನ್ ಇದೆ, ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀರಾ? ಶರಣ್ಯಾಗ ಏಟಾಗಿದೆ ಜಾಸ್ತಿ, ಯಾಕಂದ್ರೆ ಅವರೇ ಶೂಟ್ ಮಾಡಕ್ ಬಂದಿದ್ದು. ಹೌದಾ? ಇಲ್ಲಪ್ಪ, ನಾನು ನೋಡಿ ಹೆದರ್ಕೊಂಡಿಲ್ವಾ ಅವರಿಬ್ರು? ಆನ್ಸರ್ ಯು ಹ್ಯಾವ್ ಇಟ್ ಹಿಯರ್. ವೆಲ್, ಹಾಗೆ ಈಗ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಗುರುರಾಜ್ ಕುಲಕರ್ಣಿ ಅವ್ರಿಗಿಂತ ಮುಂಚೆ ನಾವು ಡೈರೆಕ್ಟರ್ ಹತ್ರನೂ ಮಾತಾಡ್ಸೋಣ. ಆದರೆ ಅದಕ್ಕಿಂತ ಮುಂಚೆ ಡಾಕ್ಟರ್ ನಿರಂತರ ಗಣೇಶ್ ಅವರಿದ್ದಾರೆ. ಸರ್, ಇವಾಗ ನಿಮ್ಮ ಬಗ್ಗೆ ತುಂಬ ವಿಷಯಗಳನ್ನು ನಾನಂತೂ ಆಗ್ಲಿಂದ ಕೇಳ್ಪಟ್ಟಿದ್ದೀನಿ.
ಅಂಡರ್ 19ನಲ್ಲಿ ಕ್ರಿಕೆಟ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀರಾ, ಅದ್ರ ಜೊತೆಯಲ್ಲಿ ಪಾಲಿಟಿಷಿಯನ್ ಆ್ಯಂಡ್ ಆಲ್ಸೋ ನೀವು ಸಿನಿಮಾದಲ್ಲಿ ಈಗ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಅಷ್ಟೇ ಅಲ್ಲ, ನೀವು ಡಾಕ್ಟರ್ ಹೂ ಇಸ್ ಅ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಕೂಡ ಹೌದು. ಇಷ್ಟರ ಮಧ್ಯದಲ್ಲಿ ನಿಮ್ಗೆ ಎಷ್ಟು ಸಮಯ ಸಿಗುತ್ತೆ ಎಲ್ಲ ಈ ಫೀಲ್ಡ್ನಲ್ಲಿ ಟೈಮ್ನ ಕೊಡೋದಕ್ಕೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭಾಳ ಖುಷಿ ಆಗ್ತಾಯಿದೆ, ಇಂಥ ಒಂದು ಟೈಟಲ್ ಟೀಸರ್ ಲಾಂಚ್ನ ಜನರ ಮಧ್ಯೆ ಮಾಡ್ತಾಯಿದ್ದೀವಿ. ಇದು ನನ್ನ 2ನೇ ಪ್ರಾಜೆಕ್ಟು. ನನ್ನ 2 ಕಣ್ಗಳು ಇಲ್ಲಿದೆ. ಅಂದರೆ ಅರ್ಥ, 2 ಕಣ್ಣು ನಾವೇನು ನೋಡ್ತೀವಿ ಅದು ಹೃದಯದಿಂದ ನೋಡಿ ಅರ್ಥ ಮಾಡ್ಕೊಂಡು ಅದನ್ನು ಮಾಡಬೇಕೋ ಬೇಡವೋ ಅನಿಸುತ್ತೆ. ಆ 2 ಕಣ್ಣು, ಒಂದು ರಾಜಕೀಯದ ಕಣ್ಣು, ಒಂದು ಫಿಲಮಿನ ಕಣ್ಣು. ರಾಜಕೀಯದ ಕಣ್ಣು ಕುಮಾರಣ್ಣ ಬಂದಿದ್ದಾರೆ, ಫಿಲಮಿನ ಕಣ್ಣು ಮಾರ್ಗದರ್ಶಕರಾಗಿ ಸುದೀಪ್ ಅಣ್ಣವ್ರು ಬಂದಿದ್ದಾರೆ. ಸೊ ಇವೆರಡೂ ಸೇರಿ ನಾವೊಂದು ಟೀಸರ್ ಲಾಂಚ್ನ ಅವರ ಮುಖೇನ ನಾವು ಮಾಡ್ತಾಯಿದ್ವಿ. ನನ್ನ ಹೃದಯ, ನನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅವರ ಒಂದು ಸ್ಥಿರತೆಯಿಂದ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ. ಇದನ್ನು ನಾನು ಮರಿಬಾರ್ದು. ಅದರಿಂದ ನನ್ನ 2ನೇ ಪ್ರಾಜೆಕ್ಟ್ಗೆ, ಫಸ್ಟ್ ಪ್ರಾಜೆಕ್ಟ್ಗೂ ಸಹ ಐರಾವನ್ ಪ್ರಾಜೆಕ್ಟ್ಗೆ ಸುದೀಪ್ ಸರೇ ಬಂದು ಟೀಸರ್ ಲಾಂಚ್ ಮಾಡಿದರು. 2ನೇ ಪ್ರಾಜೆಕ್ಟ್ ಡಿಯರ್ ಹಸ್ಬೆಂಡ್ಗೂ ಸಹ ಸುದೀಪ್ ಸರೇ ಬಂದಿದ್ದಾರೆ. ಈ ಒಂದು ಶುಭ ಗಳಿಗೆಗೆ ತಾವೆಲ್ಲರೂ ಇಂಥ ಅಪಾರ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಟೀಸರ್ ಲಾಂಚ್ನ ನೋಡಿದ್ದೀರಾ. ಭಾಳ ಖುಷಿ ಆಗ್ತಾಯಿದೆ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಗುರುರಾಜ್ ಸರ್ ಅವ್ರಿಗೆ ನಾನು ಕೃತಜ್ಞತೆ ತಿಳಿಸ್ಬೇಕು. ಯಾಕಂದರೆ ಇದು ನನ್ನ ಅವರ ಸಂಪರ್ಕ ಭಾಳ ಕಡಿಮೆ ದಿನದಲ್ಲಿ ಆಗಿದ್ದು. ಇದಕ್ಕೆ ಕಾರಣೀಭೂತರು ಶಿವು ಸರ್ ಅವರು. ಶಿವು ಸರ್ ಅವರು ಹೆಂಗೆ ಅಂದರೆ, ಈ ಮೆಟ್ ಬಿ ಆ್ಯನ್ ಸಾಫ್ಟ್ವೇರ್ ಇಂಜಿನಿಯರ್, ಈ ವರ್ಕ್ಸ್ ಇನ್ ಆಕ್ಸೆಂಚರ್. ಆದರೂ ಸಹ ಅವರು ಬ್ರೀದ್ ಮಾಡ್ತಾ ಇರೋದು ಬರೀ ಸಿನಿಮಾ 24 ಗಂಟೆ ವರ್ಕ್ ಮಾಡಬೇಕಾದ್ರೂ ಸಹ ಅವ್ರು ಸಿನಿಮಾನೇ ಯೋಚನೆ ಮಾಡ್ತಾರೆ. ಯಾರನ್ನ, ಯಾವ ಸ್ಟಾರ್ ಕಾಸ್ಟ್ನ ಎಲ್ಲಿ ಹಾಕಬೇಕು, ಮತ್ತು ಯಾವ ಪ್ರಾಜೆಕ್ಟ್ನ ಯಾವ ಪ್ರೊಡ್ಯೂಸರ್ದಲ್ಲಿ ಮಾಡಿಸ್ಬೇಕು ಅಂತ. ಭಾಳ ಖುಷಿಯಾಗುತ್ತೆ ಇಂಥ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದೇ ರೀತಿ ಗುರುರಾಜ್ ಸರ್ ಅವರು ಬಹಳ ಒಂದು ಕತೆ ಹೇಳಿದಾಗ ಭಾಳ ಖುಷಿ ಆಯಿತು. ಈ ಥರ ಒಂದು ಕತೆ, ಒಂದು ವಿಭಿನ್ನವಾದ ಕತೆ, ರೊಮ್ಯಾಂಟಿಕ್ ಥ್ರಿಲ್ಲರ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಂಥ ಹಲವಾರು ಕತೆಗಳು ಬಂದಿದೆ, ಬಟ್ ಇದೊಂಥರ ವಿಭಿನ್ನವಾಗಿತ್ತು. ಸೊ ನಾವು ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ರೀತಿ ನೀವು ನೋಡಿದ್ರೆ ಟೀಸರ್ ಲಾಂಚ್ನ ಪ್ರವೀಣ್ ಅವರು ಇರ್ಬೋದು, ಸೂರಜ್ ಅವರು ಇರ್ಬೋದು, ಶರಣ ಶೆಟ್ಟಿ ಅವರು ಇರ್ಬೋದು, ಭಾಳ ಚೆನ್ನಾಗಿ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ, ಪ್ರವೀಣ್ ಗೌಡ್ರು ಹೇಳಿದ್ರು ಪ್ರೈವಸಿನ ಕಡಿವಾಣ ಹಾಕಬೇಕು ಅಂತ. ಪ್ರೈವಸಿನ ಕಡಿವಾಣ ಹಾಕಬೇಕು ಅಂದರೆ ತಾವೆಲ್ಲರೂ ಸಹ ಅಪಾರ ಸಂಖ್ಯೆಯಲ್ಲಿ ಫಿಲಮ್ ಬಿಡುಗಡೆ ಆದಾಗ ತಾವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು. ಚಿತ್ರಮಂದಿರದಲ್ಲಿ ನೋಡಿದಾಗ ಮಾತ್ರ ನಮ್ಮಂಥ ಪ್ರೊಡ್ಯೂಸರ್ಗಳಿಗೆ ಇನ್ನೂ ಒಂದು ಹುರುಪು ಬರುತ್ತೆ, ಇನ್ನೊಂದು ನೆಕ್ಸ್ಟ್ ಮೂವೀಸ್ಗಳು ಮಾಡಬೇಕು ಅನ್ನುತ್ತೆ. ಆವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಮತ್ತು ಉಳಿಯುತ್ತೆ. ಉಳಿಸೋದು ಬಿಡೋದು ನಮ್ಮ ಅಭಿಮಾನಿ ದೇವರುಗಳ ಮೇಲೆ ಬಿಟ್ಟಿರೋದು. ಅದರಿಂದ ತಾವೆಲ್ಲ ಅಪಾರ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊತ, ನನ್ನ ಈ ಒಂದು ಶುಭ ಗಳಿಗೆಗೆ ನನ್ನ ಅಪಾರವಾದ ಸ್ನೇಹಿತರು ಬಂದಿದ್ದಾರೆ. ಸುರೇಶ್ ಅಣ್ಣ ಅವರು ಇರ್ಬೋದು, ಹರಿಕೃಷ್ಣ ಸರ್ ಇರ್ಬೋದು, ಪ್ರವೀಣ್ ಜಿ ಇರ್ಬೋದು, ಶಶಾಂಕ್ ಸರ್ ಇರ್ಬೋದು, ಮತ್ತು ನಮ್ಮ ಕ್ರಿಕೆಟರ್ಸ್. ಭಾಳ ಖುಷಿ ಆಯಿತು. ಯಾಕಂದರೆ ಸುದೀಪ್ ಸರ್ಗೆ ಕ್ರಿಕೆಟ್ ಅಂದರೆ ಎಷ್ಟು ಫಿಲಮ್ ಪ್ರಾಣ ಇದೆಯೋ ಅದೇ ರೀತಿ ಕ್ರಿಕೆಟ್ಗೂ ಸಹ ಬಹಳ ಇಷ್ಟಪಟ್ಟು ಮೆಚ್ಚುಗೆಯಿಂದ ಆಡ್ತಾರೆ. CCL ಇವತ್ತು ಉಳಿದಿದೆ ನಮ್ಮ ಕನ್ನಡ ಚಿತ್ರದ. ಅವ್ರಿಗೂ ಒಂದು ಆಪರ್ಚುನಿಟಿ ಬರಬೇಕು IPL ಥರ ಅಂತಂದರೆ ಅದು ಸುದೀಪ್ ಸರ್ ಮಾತ್ರ ಅದಕ್ಕೊಂದು ಸ್ಟೇಜ್ ಕೊಟ್ಟು ಮತ್ತು ಅದೊಂದು ಕಾರಣಭೂತರಾಗಿದ್ದಾರೆ. ಅದಕ್ಕೆ ವೈಶಾಖ್ ಅವರು ಇರ್ಬೋದು, ಮತ್ತು ರಿತೇಶ್ ಭಟ್ಕಲ್. ಯಾಕೆ ಹೇಳ್ತಾ ಇದ್ದಾರೆ, ನಿಮ್ಮ ಅಣ್ಣ ರಾಜು ಭಟ್ಕಲ್ ಜೊತೆ ನಾನು ಆಡಿದ್ದೆ 2002-2003 ಅದರಿಂದ ರಾಜು ಅಂತಲೇ ಬರುತ್ತೆ, ಶ್ರಮೆ ಇರಲಿ. ಸೊ ಅದರಿಂದ ಹಲವಾರು ಜನ ಬಂದಿದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಶುಭಗಳಿಗೆ ನಮ್ಮೆಲ್ಲರಿಗೂ ಸಹ ಸಾಥ್ ಕೊಟ್ಟು ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಇದೇ ಒಂದು ಪ್ರೋತ್ಸಾಹ ಇದ್ದರೆ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕುಮಾರಣ್ಣ ಅವರು ನನ್ನ ರಾಜಕೀಯ ಮಾರ್ಗದರ್ಶಕರು, ಅವರು ಬಂದಿದ್ದಾರೆ. ಅದರಿಂದ ನನ್ನ 2 ಕಣ್ಗಳು ಭಾಳ ತುಂಬಿದೆ. ಆ ಹೃದಯನೂ ಅಕ್ಕಿ ಉರಿದು ಬರ್ತಾ ಇದೆ ನನಗೆ. ಐ ಆಮ್ ಶಾರ್ಟ್ ಆಫ್ ವರ್ಡ್ಸ್. Sudeep sir, thank you very much for coming and blessing me. Again, I would like your blessings to be with me throughout the life. And Kumaranna, I know you'll always bless me. You have been a wonderful soul. ಇದ್ರೆ ನಾನು ಹೇಳ್ಕೊಳ್ಳೋದು, ಒಂದು ಇಬ್ಬರು ನಾನು ಲೈಕ್ ಮಾಡ್ತೀನಿ ನನ್ನ ಲೈಫಲ್ಲಿ. ಒಂದು SM ಕೃಷ್ಣ ಅವರು, ಮತ್ತು ಬಿಟ್ಟರೆ ಕುಮಾರ್ ಬಂಗಾರಪ್ಪ ಅವರು. ಯಾಕಂದರೆ ಅವರು ಮನೆಗೆ ಹೋದಾಗ ಅವರ ಆತಿಥ್ಯ ಇದೆಯಲ್ಲ, ಅದನ್ನು ನೋಡಿ ನಾವೆಲ್ಲ ಕಲಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಒಂದು ನಮ್ಮ ತಾತನ ನೋಡಿ ಕಲಿತಿದ್ದೆ, ಎರಡನೇದೀಗ ಕುಮಾರಣ್ಣನ ನೋಡಿ ಅದನ್ನೇ ನಾನು ಫುಡ್ ಸ್ಟೆಪ್ ಫಾಲೋ ಮಾಡಬೇಕು ಅನಿಸುತ್ತೆ. ಮತ್ತು ರಾಜಕೀಯದಲ್ಲೂ ಸಹ ಭಾಳ ದೊಡ್ಡ ಮಟ್ಟಿಗೆ ಬೆಳೆದವರು, ಮಾಜಿ ಸಚಿವರಾಗಿದ್ದವರು. ಅದರಿಂದ ಅವರೆಲ್ಲ ಸೇರಿ ನನ್ನ ಕೈ ಬಲಪಡಿಸ್ತಾ ಇದ್ದಾರೆ. ಅದಕ್ಕಿಂತ ನಾನು ಕೇಳ್ಕೊಳ್ಳೋದು ಬೇರೇನಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಬೆಂಬಲ ಯಾವಾಗಲೂ ಕೂಡ ನಮ್ಮ ಸಿನಿಮಾಗಳಿಗೆ ಇರಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈಗ ಸಿನಿಮಾದ ಡೈರೆಕ್ಟರ್ ಡಿಯರ್ ಹಸ್ಬೆಂಡ್
ಸಾಕಷ್ಟು ಸಿನಿಮಾಗಳನ್ನು ಆಲ್ರೆಡಿ ಡೈರೆಕ್ಟ್ ಮಾಡಿದ್ರಿ. ದ ರೀಸೆಂಟ್ ಒನ್ ಇಸ್ ಲಾಸ್ಟ್ ಬಸ್, ಹಾಗೆ ದ ಜಡ್ಜ್ಮೆಂಟ್, ಅಮೃತ ಅಪಾರ್ಟ್ಮೆಂಟ್ಸ್ ಎಲ್ಲ ಡೈರೆಕ್ಟ್ ಮಾಡಿದ್ರಿ. ಈ ಸಿನಿಮಾ ಟೀಸ್ ಯೂತ್ಫುಲ್ ಆಗಿ ಬಂದಿದೆ ಟೈಟಲ್. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಫ್ರಮ್ ಲಾಸ್ಟ್ 1.5 years ಇಟ್ ಇಸ್ ಬಿನ್ ರಿಯಲಿ ಎಮೋಷ್ನಲ್ ಜರ್ನಿ ಫಾರ್ ಮೀ. ಅದು ಇಲ್ಲಿದೆ. ನನಗೇನು ಮಾಡಬೇಕಾಗಿತ್ತು, ನನಗೇನು ಹೇಳಬೇಕಾಗಿತ್ತು, that I have shown, I have exhibited, I have presented. There is one emotional element I would like to mention it here. From my very young age, from my childhood, I have been ardent admirer of Dr. Vishnuvardhan. ಸೊ ಅದು ನಾವು ಮಾಡಿರೋ ಟೀಸರ್ ಅದರಿಂದ ಶುರು ಆಗುತ್ತೆ. ಅವ್ರನ್ನ ಕಳ್ಕೊಂಡಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಸೊ ದ ಓನ್ಲಿ ಪರ್ಸನ್ who could replace or who could fill in that vacuum is Mr. Sudeep sir. So ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಇವತ್ತು ಬಂದು ನಂದು ಟೈಟ್ಲ್ ರಿಲೀಸ್ ಮಾಡಿಕೊಟ್ರು ಅಂತ ಅನ್ಸುತ್ತೆ. ಅದರ್ ದೆನ್ ದ್ಯಾಟ್ ಐ ಆಮ್ ರಿಯಲಿ ಹಂಬಲ್ ಸರ್, ಯು ಕಮಿಂಗ್ ಹಿಯರ್, ಮೇಕಿಂಗ್ ದಿಸ್, ಇಟ್ಸ್ ಅ ಸಿಂಪಲ್ ಸ್ಮಾಲ್ ಇದು, ಬಟ್ ದ ಮೊಮೆಂಟ್ ಯು ಎಂಟರ್ಡ್, ದ ಪೀಪಲ್ ಸ್ಟಾರ್ಟೆಡ್ ಚೇರಿಂಗ್, I felt like I have arrived. So you made me to feel very special. So thank you, sir. Thank you so much. I would also like to thank you, Priya madam, because when I met you first time at your place, you both treated me so well. I felt so good. At least I'm still enjoying those moments. When I met you for the second time, you are very encouraging, very energetic. And this was something, it happened only because of you. And I owe you, sir. Thank you so much. And Shashank sir, Praveen, and AP Arjun sir, Hari Krishna sir, thank you so much. And I would also like to thank you, my technical crew. ಅವರು ಒಬ್ಬೊಬ್ಬರನ್ನ ಎಲ್ಲರನ್ನೂ ಆಮೇಲೆ ಇದು ಮಾಡ್ತೀನಿ. ಇಟ್ ಇಸ್ ವಿ ಆರ್ ರನ್ನಿಂಗ್ ಲೇಟ್, ಸೊ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕ್ವಿಕ್ಲಿ ನಮ್ಮ ಡಿಯರ್ ಹಸ್ಬೆಂಡ್ನ ಕೋ ಪ್ರೊಡ್ಯೂಸರ್ ಆಗಿರುವಂತಹ ಮಿಸ್ಟರ್ ಶಿವು ಸರ್, ಥ್ಯಾಂಕ್ ಯು ಸೋ ಮಚ್. ಕುಮಾರ್ ಬಂಗಾರಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್. Yes. Meeting me, allowing me to talk to you and presenting my story to you. Thank you so much. ಹಾಗೆ ಸ್ವಲ್ಪ ಹೊತ್ತಲ್ಲೇ ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಇರ್ತಾರೆ. ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸೊ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ನ ಹೇಳ್ತಾ ಶಿವು ಅವರೇ ಒಂದೇ ಸಾಲಲ್ಲಿ ಡಿಯರ್ ಹಸ್ಬೆಂಡ್ ಸಿನಿಮಾದ ಬಗ್ಗೆ ಮಾತಾಡೋದಿದ್ರೆ. ಥ್ಯಾಂಕ್ ಯು ಸುದೀಪ್ ಸರ್, ನೀವು ಬಂದಿದ್ದಕ್ಕೆ. ಆಲ್ವೇಸ್ ಯು ಸಪೋರ್ಟ್, ಟೆಕ್ನಿಕಲ್ ಚೆನ್ನಾಗಿರೋರು ಹೊಸೊಬ್ರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. Thank you and wishing the team all the very best. A big round of applause. ಬರ್ಲಿ ಸೌಂಡು ಜೋರಾಗಿ ಡಿಯರ್ ಹಸ್ಬೆಂಡ್ ತಂಡಕ್ಕೆ. ಆ್ಯಂಡ್ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ನಾನು ಕೇಳೋದಿಲ್ಲ, ದಯವಿಟ್ಟು ಇಲ್ಲೇ ಇರಬೇಕು ಇದ್ರ ಜೊತೆಯಲ್ಲಿ. ಐ ರಿಕ್ವೆಸ್ಟ್ ನಮ್ಮ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಟು ಬಿ ಆನ್ ದ ಸ್ಟೇಜ್ ವಿತ್ ಹಿಸ್ ಹೈ ವೋಲ್ಟೇಜ್ ಪ್ರೆಸೆಂಟ್. So most welcome, happy new year. Jan 2026 ಅಲ್ಲಿ ಇದೀವಿ and a successful cinema mark ನ ಕೊಟ್ಟಿದ್ದೀರಿ. Congratulations for that. Congratulations for Mark's success. Yes sir. So celebration ಎಲ್ಲೆಲ್ಲೂ ನಡೀತಾ ಇದೆ ನಿಮ್ಮ ಫ್ಯಾನ್ಸ್ಗಳ ಬಗ್ಗೆ. ಇವಾಗ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ತಾಯವ್ವ ಸಿನಿಮಾದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ, ತಾಯಿಯ ಆಶೀರ್ವಾದದಿಂದ. ಆ್ಯಂಡ್ ಮಾರ್ಕ್ನ ಮುಖಾಂತರ ಇವತ್ತು ಒಂದು ದೊಡ್ಡ ಮಾರ್ಕ್ನ ಮಾಡಿದ್ದೀರಾ. ಸೊ ಹೇಗನ್ನಿಸ್ತು ಈ ಒಂದು ಜರ್ನಿ? ನಾನು ಹೇಗಿದ್ದೀರಿ? ನಾನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮಾತಿಗೆ ಫಸ್ಟು ಫೌಂಡೇಶನ್ ಕೊಡೋದೇ ನನ್ನ ಸ್ನೇಹಿತ AP ಅರ್ಜುನ್. ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ನೀವೊಂದು ಮಾತು ಹೇಳಿದ್ರಿ, ಗಂಡ ಬಾಯ್ ಫ್ರೆಂಡ್ನ ಶೂಟ್ ಮಾಡ್ತಾನ, ಅವ್ರ ಗಂಡನ ಶೂಟ್ ಮಾಡ್ತಾರ, ಬಾಯ್ ಫ್ರೆಂಡ್ನ ಶೂಟ್ ಮಾಡ್ತಾರ. ನಾನು ಕೇಳೋದು ಅದು ಅವರಿಬ್ಬರಲ್ಲಿ ಗಂಡ ಇದ್ದಾರೆ ಅನ್ನೋದು ಗ್ಯಾರಂಟಿ ಇದೆಯಾ?
ಡೌಟ್ ಇದೆಯೇ? ಅಲ್ಲಪ್ಪ, ಅವರಿಬ್ಬರೂ ಗಂಡ ಇಲ್ದಲ್ಲೇ ಇರ್ಬೋದಲ್ಲ. ಹಸ್ಬೆಂಡ್ ಐ ಲವ್ ಯು ಅಂದರು, ಇವ್ರು ಕೂಡ ಯಾರ ಹಸ್ಬೆಂಡ್ ಅಂತಲೂ ಹೇಳಿಲ್ಲ. ಅದ್ರ ಬಗ್ಗೆ ಡೌಟ್ ಇದೆ. ಈಗ ಪ್ರವೀಣ್ ಆಗಲಿ ನಮ್ಮ ಸೂರಜ್ ಇವ್ರು ಹೇಳಬೇಕು. ಪ್ರಶ್ನೆಗೆ ಮೀನಿಂಗ್ ಇದೆ ಇಲ್ಲಿ ಅಲ್ವಾ? ಸರ್ ನಾನು ಮತ್ತೆ ಕೇಳ್ತೀನಿ ನಿಮಗೆ ಆ ಪ್ರಶ್ನೆನ. I wish the team all the best, and So, ಖಂಡಿತ ಫೋಟೋನ ತಗೊಳ್ಬೋದು ಸ್ವಲ್ಪ ಹೊತ್ತಲ್ಲಿ. ಏನೋ ಬಂದ್ಬಿಟ್ಟಿದ್ದಾರೆ ಬಿಡಿ, ಪಾಪ ಹೋಗ್ಲಿ ಕಡಿ. ಸರ್ ನೋ ಪ್ರಾಬ್ಲಮ್ ಸರ್. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಭಾಳ ಖುಷಿಯಾಗಿದ್ದು ನನಗೆ. ತುಂಬ ವರ್ಷಗಳ ನಂತರ ನಮ್ಮ ಕುಮಾರ್ ಬಂಗಾರಪ್ಪ ಸರ್ನ ಮೀಟ್ ಮಾಡಿದ್ವಿ. ಸರ್, ಇಟ್ಸ್ ಅನ್ ಆನರ್ ಟು ಸಿ ಯು ಆಲ್ ದ ಟೈಮ್. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಹೇಳ್ತಾ, ಹರಿಕೃಷ್ಣ, ಮೊದಲನೇದಾಗಿ ನನ್ನ ಕರಿಯರಲ್ಲಿ ಕೊಟ್ಟಂಥ ಬಹಳ ಅತ್ಯುತ್ತಮ ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೂ ಒಂದು ಹಾಡು ಹಿಟ್ಟಾಗಿದೆ, ನಾನು ನಡ್ಕೊಂಡು ಹೋಗಿ ಅದಂತ ನಿಮ್ಮ ಹಾಡೆ ಜಂಗಲ್ ಮೇ ಸಿಂಗಲ್ ಶೇರ್, ಅದು ಇವತ್ತಿಗೂ ನಾನು ಮರೆಯಲ್ಲ. ಥ್ಯಾಂಕ್ ಯು ಹರಿ. ಆ್ಯಂಡ್ ಟು ಆಲ್ ಎವ್ರಿ ಪ್ರೊಡ್ಯೂಸರ್, ಸುರೇಶ್ ಗೌಡ್ರೆ, ಆಲ್ ದಿ ಬೆಸ್ಟ್. ಸುಶಾಂಕ್, ಆದಷ್ಟು ಬೇಗ ಒಂದು ಒಳ್ಳೆ ಕತೆ ಬರೀರಿ, ಸೇರೋಣ ಮತ್ತೆ. ಪ್ರವೀಣ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೂರಜ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಶರಣ್ಯ ಅವರ ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಾಗೆ ಇಡೀ ತಂಡಕ್ಕೆ, ಬಿಕಾಸ್ ಈ ಟೈಟಲ್ ಲಾಂಚಿಂಗ್ ನೀವೇನು ಶೂಟ್ ಮಾಡಿದ್ರಿ, ಐ ಥಿಂಕ್ ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಶಿವ್ ಇವ್ರು ಹೇಳ್ತಾ ಇದ್ರು, ನೀವು ನಮ್ಮನೇಲೆ ಸಿಕ್ಕಿದ್ದು ಅಂತ. ನಮ್ಮನೇಲಿ ನಾನು ಸಿಕ್ಕಿದ್ದೆ ಅಲ್ವಾ? ಕರೆಕ್ಟಾ ಸರ್? ಸಿಗೋದು ನಮ್ಮನೇಲಂತೆ, ಕೊಲಾಬರೇಟ್ ಇವ್ರು ಆಗೋದಂತೆ. ಹಾಗೆ ನೋಡೋದಾಗ ಇದರಲ್ಲಿ ಪರ್ಸೆಂಟೇಜು ಬರಬೇಕಾಗುತ್ತೆ ನಮಗೆ. ಇಲ್ಲಿ ನೋಡಿ, ಇವ್ರು ಬಂದಿದ್ದು ವಿನಯ್ ರಾಜ್ಕುಮಾರ್ ಒಟ್ಟಿಗೆ, ನನ್ನ ಮನೆಗೆ ಸಿಕ್ಕಿದ್ದು ಇವರು. ವಿನಯೂ ಇಲ್ಲ, ನಾವು ಇಲ್ಲ. ಶಿವ್, ಇಲ್ಲಿ ಸೇರಿರೋ ಎಲ್ಲರಿಗೂ ಲವ್ ಯು ಆಲ್, ಥ್ಯಾಂಕ್ ಯು. ಕರ್ಸೋದಕ್ಕೆ ಥ್ಯಾಂಕ್ ಯು. ಹಾಗೆಯೇ ಎಲ್ಲ ಹೊಸೊಬ್ಬರು ಬಂದು ನೀವು ಸ್ಫೂರ್ತಿ ಅಥವಾ ಎನ್ಕರೇಜ್ಮೆಂಟ್ ಅಂತ ತಾವೇನು ಹೇಳ್ತೀರಿ ಸರ್, ಐ ಥಿಂಕ್ ಇಟ್ ಈಸ್ ನಥಿಂಗ್. ವಿ ಹ್ಯಾವ್ ಟು ಮೇಕ್ ಟೈಮ್, ಬಿಕಾಸ್ ಅಲ್ಟಿಮೇಟ್ಲಿ ಇದೊಂದು ಕನ್ನಡ ಸಿನಿಮಾ. ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ನಾವು ಹೊಸೊಬ್ರದ್ದು ಆಗಿರ್ಬೇಕಾದ್ರೆ ನಮ್ಮ ಹೀರೋರು ಇದು ನಮಗೆ ಮಾಡ್ಕೊಂಬಂದಿದ್ರು. ಇದು ನಾವಿಲ್ಲಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸಿನಿಮಾಗೆ ಒಳ್ಳೇದಾಗಲಿ ಅಲ್ಟಿಮೇಟ್ಲಿ ಅಂತ ಹೇಳ್ತಾ, ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು, ಲವ್ ಯು ಆಲ್. ಅರ್ಜೆಂಟ್ ಇಲ್ಲಿಂದ ನಾನು ಇನ್ನೊಂದು ಪ್ರೋಗ್ರಾಮ್ ಬಹಳ ದೂರದ ಹೊರಡಬೇಕು ನಾನು. ಸಾಲ್ ಟೇಕ್ ಲೀವ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಟೇಕ್ ಕೇರ್, ಟೇಕ್ ಕೇರ್, ಲವ್ ಯು. ಸೊ ಕ್ವಿಕ್ಲಿ ಒಂದು ಫೋಟೋ ತಗೊಳ್ತಾ ಇದ್ದೀವಿ. ಒಂದು ಫೋಟೋ ವಿತ್ ದ ಫಿಲ್ಮ್ ಟೀಮ್ ಆ್ಯಂಡ್ ಆಲ್ಸೋ ನಮ್ಮ ಆರ್ಗನೈಸರ್ಸ್ ರಾಜ್ ಇವೆಂಟ್ಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ಗೆ. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ನ ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಆ್ಯಂಡ್ ವಿಶಿಂಗ್ ಯು ಅ ಗ್ರೇಟ್ ಸಕ್ಸಸ್ ಇನ್ ವಾಟ್ ಎವರ್ ಯು ಡೂ. ಜೋರಾದ ಚಪ್ಪಾಳೆಯೊಂದಿಗೆ ಮಾಲ್ ಆಫ್ ಏಷಿಯಾ ಟೀಮ್ ಕೂಡ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಕ್ವಿಕ್ ಗ್ರೂಪ್ ಪಿಕ್ಚರ್ ವಿತ್ ಅಭಿನಯ ಚಕ್ರವರ್ತಿ, ಕಿಚ್ಚ, ಸುದೀಪ್ ಅವ್ರ ಜೊತೆಗೆ. ಹಾಗೆ ರಾಜ್ ಇವೆಂಟ್ಸ್ ಆ್ಯಂಡ್ ಹಾಸ್ಪಿಟಾಲಿಟಿ ಕುಮಾರ್ ಬಂಗಾರಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. And a quick picture with the movie team, quick picture with the movie team. So just 10 seconds, quick picture with the movie team.
ಥ್ಯಾಂಕ್ ಯು. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡ್ತಾ ಕಿಚ್ಚ ಸುದೀಪ್ ಅವರು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿದ್ರು. ಥ್ಯಾಂಕ್ ಯು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹಾಗೆ ಜೋರಾದ ಚಪ್ಪಾಳೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.